ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ರೀತಿ ಕುಡಿಯೋ ನೀರಿಗಾಗಿ ಸಮಸ್ಯೆ ಉಂಟಾಗಿದೆ, ಜನ ಯಾವ ರೀತಿ ಪರದಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ದಿನನಿತ್ಯ ಆ ಬಗ್ಗೆ ನಾವು ವರದಿ ಮಾಡ್ತಾ ಇದ್ವಿ. ಈಗ ಇದೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಬಿಬಿಎಂಪಿ ಮುಂದಾಗ್ತಾ ಇದೆ. ನೀರು ಬಳಕೆಗೆ ನಿಯಮ ಜಾರಿ ಮಾಡಿದೆ ಬಿಡಬ್ಲ್ಯೂಎಸ್ಎಸ್ಪಿ. ಕುಡಿಯುವ ನೀರು ಅನ್ಯ ಉದ್ದೇಶಕ್ಕೆ ಬಳಕೆ ನಿಷೇಧ ಮಾಡಲಾಗಿದೆ. ಆದೇಶ ಮೀರಿದರೆ ಬೀಳಲಿದೆ 5,000 ರೂಪಾಯಿ ದಂಡ. ಬೆಂಗಳೂರು ನೀರು ಸರಬರಾಜು ಮಂಡಳಿ ಈ ಆದೇಶವನ್ನು ಹೊರಡಿಸಿದೆ. ಉಲ್ಲಂಘನೆ ಮರುಕಳಿಸಿದ್ರೆ 500 ರೂಪಾಯಿ ಹೆಚ್ಚುವರಿಯಾಗಿ ದಂಡ ಕಟ್ಟಲೇಬೇಕಾಗುತ್ತೆ. ನೀವೆಲ್ಲ ಗಮನಿಸಬಹುದು. ಹಾಗಾದ್ರೆ ಯಾವುದಕ್ಕೆಲ್ಲ ನಿಷೇಧ ಇರಬಹುದು ಅಂತ. ವಾಹನಗಳ ಸ್ವಚ್ಛತೆಗೆ, ಕೈದೋಟಕ್ಕೆ, ಕಟ್ಟಡ ನಿರ್ಮಾಣಕ್ಕೆ, ಮನೋರಂಜಕವಾಗಿ ಕಾರಂಜಿಯಂತ ಆಕರ್ಷಕ ವ್ಯವಸ್ಥೆಗೂ ಕೂಡ ಕಡಿವಾಣ ಹಾಕಲಾಗಿದೆ. ಇದೆಲ್ಲದಕ್ಕೂ ಕೂಡ ಕಾವೇರಿ ನೀರು, ಕುಡಿಯುವ ನೀರು ಬಳಕೆ ಮಾಡೋ ಹಾಗಿಲ್ಲ, ನಿಷೇಧವನ್ನು ಹೇರಲಾಗಿದೆ. ಸಿನಿಮಾ ಮಂದಿರ ಮತ್ತು ಮಾಲ್ಗಳಲ್ಲಿ ಇನ್ನಿತರ ಬಳಕೆಗೂ ಕೂಡ ನಿಷೇಧ ಹೇರಲಾಗಿದೆ. ರಸ್ತೆ ನಿರ್ಮಾಣ ಮತ್ತು ಸ್ವಚ್ಛತೆಗೆ ಕುಡಿಯುವ ನೀರು ಬಳಸೋ ಹಾಗಿಲ್ಲ. ಉಲ್ಲಂಘನೆ ಕಂಡು ಬಂದರೆ ಮಂಡಳಿಯ ಕಾಲ್ ಸೆಂಟರ್ಗೆ ತಿಳಿಸಿ. ಕಾಲ್ ಸೆಂಟರ್ ಸಂಖ್ಯೆ 1916. ಇದಕ್ಕೆ ಕರೆ ಮಾಡಿ ನಮ್ಮ ಗಮನಕ್ಕೆ ತನ್ನಿ, ನಾವು ಕ್ರಮ ಕೈಗೊಳ್ತೀವಿ ಅಂತ ಬಿಡಬ್ಲ್ಯೂಎಸ್ಎಸ್ಬಿ ಈ ಅನಾವಶ್ಯಕವಾಗಿ ನೀರು ಬಳಕೆಗೆ ಕಡಿವಾಣ ಹಾಕ್ತಾ ಇದೆ. ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿಕೊಂಡಿದೆ. ಎಲ್ಲ ನದಿಗಳು ಕೂಡ ಬತ್ತಿ ಹೋಗುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ನೀರಿಗಾಗಿ ಹಾಹಾಕಾರ ಕೂಡ ಎದುರಾಗಿರುವಂಥದ್ದು. ನದಿ ನೀರನ್ನೇ ಅವಲಂಬಿಸಿದಂತಹ ಯಾದಗಿರಿ ಜಿಲ್ಲೆಯ ಜನರು ಶಾಕ್ಗೆ ಒಳಗಾಗಿದ್ದಾರೆ. ಭೀಮಾ ನದಿ ನೀರಿಗೆ ಕನ್ನ ಹಾಕಿದೆ ಆಂಧ್ರ ಪ್ರದೇಶದ ರೈತರು. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಭೀಮಾ ನದಿಯ ಗ್ರೌಂಡ್ ರಿಪೋರ್ಟ್ ಅನ್ನ ನಾವು ನೀಡ್ತಾ ಇದ್ದೀವಿ. ನದಿಯಲ್ಲಿ 100 ಪಂಪ್ ಸೆಟ್ಗಳನ್ನ ಅಳವಡಿಸಿ ನೀರಿಗೆ ಕನ್ನ ಹಾಕಲಾಗ್ತಾ ಇದೆ. ಕುಡಿಯೋಕೆ ನೀರಿಲ್ಲ, ಭತ್ತದ ಬೆಳೆಗೆ ಕದ್ದು ನೀರನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಯಾದಗಿರಿ ಹೊರಭಾಗದಲ್ಲಿರುವ ಭೀಮಾ ನದಿಯಲ್ಲಿ ಈ ಒಂದು ಘಟನೆ ನಡೆದಿರೋದು. ಜಿಲ್ಲಾಡಳಿತದ ವಿರುದ್ಧ ಯಾದಗಿರಿ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಭೀಕರ ಬರಗಾಲ, ಒಂದ್ ಕಡೆ ರಣ ಬಿಸಿಲು, ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂಥದ್ದು. ಕುಡಿಯೋದಕ್ಕೆ ನೀರಿಲ್ಲ, ಇನ್ನು ಬೆಳೆ ಬೆಳೆಯೋದಕ್ಕೆ ನೀರನ್ನ ಬಳಸ್ಕೊಳ್ಳಾಗ್ತಾ ಇದೆ. ಪಂಪ್ ಸೆಟ್ಗಳನ್ನ ಅಳವಡಿಕೆ ಮಾಡಿಕೊಂಡು ನೀರನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇರೋದು. ಇನ್ನು ಆ ದೃಶ್ಯಗಳನ್ನು ಕೂಡ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಭೀಕರ ಬರ ಅನಾವರಣಗೊಂಡಿದ್ದು ಹನಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿರುವಂಥದ್ದು. ಆದರೆ ಇಲ್ಲಿ ಆಂಧ್ರ ಮೂಲದ ರೈತರು ಭೀಮಾ ನದಿಯ ನೀರನ್ನು ನೀರಿಗೆ ಮೋಟ್ರ್ ಪಂಪ್ ಸೆಟ್ಗಳನ್ನು ಅಳವಡಿಸುವ ಮೂಲಕ ಈ ನೀರನ್ನು ಭತ್ತದ ಬೆಳೆಗೆ ಹಾಯಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನಿವಾಗ ಭೀಮಾ ನದಿಯ ದಡದಲ್ಲಿ ನೀವು ಸದ್ಯ ದೃಶ್ಯಾವಳಿಗಳನ್ನು ಸಹ ನೋಡ್ತಾ ಇರ್ಬೋದು. ಇಲ್ಲಿ 100 ಮೋಟ್ರ್ಗಳನ್ನು ಭೀಮಾ ನದಿಯ ಒಳಗೆ ಪೈಪ್ಲೈನ್ ಬಿಡೋ ಮೂಲಕ ಭತ್ತದ ಬೆಳೆಗೆ ಸಹ ನೀರನ್ನು ಉಣಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನೀವು ದೃಶ್ಯಾವಳಿಗಳು ಸಹ ನೋಡ್ತಾ ಇರ್ಬೋದು. ಈ ರೀತಿಯ ಹಚ್ಚ ಹಸಿರಾಗಿ ಕಾಣ್ತಾ ಇರುವಂಥ ಈ ಭತ್ತಕ್ಕೆ ಈ ಒಂದು ಭೀಮಾ ನದಿಯ ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಹರಿಬಿಡಲಾಗ್ತಿದೆ. ಹೀಗಾಗಿ ಇಲ್ಲಿ ಹನಿ ಹನಿ ನೀರಿಗೆ ಇಲ್ಲಿನ ಜನರು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಈ ಒಂದು ಭೀಮಾ ನದಿಯ ನೀರಿಂದ ಯಾದಗಿರಿ ಸಿಟಿ ಹಾಗೂ ಗುರುಮಠ